ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. RCB ಈ ಪ್ಲೇಯರ್ಗಳನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತು ಆಪ್ಷನ್ ಅಲ್ಲಿ ಅಂತ RCBಯ ಮ್ಯಾನೇಜ್ಮೆಂಟ್ ಉತ್ತರನ ಕೊಟ್ಟಿದೆ. ಅದೇ ನಮ್ಮ ಕೋಚ್ ಆಂಡಿ ಫ್ಲವರ್ ಉತ್ತರ ಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ಬ್ಯಾಟಿಂಗ್ ಕೋಚು ಮೆಂಟರು ದಿನೇಶ್ ಕಾರ್ತಿಕ್ ಉತ್ತರ ಕೊಟ್ಟಿದ್ದಾರೆ, ಜೊತೆಗೆ ಡೈರೆಕ್ಟರ್ ಬ್ಯಾಟ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಓವರ್ಸೀಸ್ ಪ್ಲೇಯರ್ಗಳನ್ನ ಇಬ್ರು ಪ್ಲೇಯರ್ಗಳನ್ನ ಏನಕ್ಕೆ ಪಿಕ್ ಮಾಡಿದ್ವಿ ಅಂತ ಆಂಡಿ ಫ್ಲವರ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಏನಕ್ಕೆ ನಮಗೆ ಈ ಪ್ಲೇಯರೇನೇ ಬೇಕಾಗಿತ್ತು ಓವರ್ಸೀಸ್ ಅಂತ ಬಂದಾಗ ಅದೇ ತಗೊಂಡಿದ್ದು ಇವರು ಕಾಕ್ಸ್ನ ತಗೊಂಡ್ರು, ಜಾಕೋಬ್ ಕಾಕ್ಸ್ನ ತಗೊಂಡ್ರು. ಸೊ ಜಾಕೋಬ್ ಬೆಥಲ್ ಆಗಿರಲಿ, ಜಾಕೋಬ್ ಕಾಕ್ಸ್ ಆಗಿರಲಿ, ರೀಸೆಂಟಾಗಿ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಅಂತ ಬಂದಾಗ. ಆ್ಯಂಡ್ ಥ್ರೂಔಟ್ ದ ಲೀಗ್ಗಳು ಎಲ್ಲ ಲೀಗ್ಗಳು ಆಡ್ತಾ ಇರೋದೆಲ್ಲ ನೋಡ್ತು ಅಂತಂದರೆ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ವರ್ಷದಿಂದ ಇವ್ರು ಹೆವಿ ಸೌಂಡ್ ಮಾಡಿದರೆ ಹೆವಿ ರನ್ಸ್ಗಳನ್ನ ಹೊಡೆದಿದ್ದಾರೆ. ಜೊತೆಗೆ ಫೀಲ್ಡಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಗನ್ ಫೀಲ್ಡರು, ಆನ್ ಫೀಲ್ಡ್ ಫೀಲ್ಡಿಂಗು ಸಖತ್ತಾಗಿ ಮಾಡ್ತಾರೆ, ವಿಕೆಟ್ ಕೀಪಿಂಗು ಕೂಡ ಸಖತ್ತಾಗಿ ಮಾಡ್ತಾರೆ. ಗ್ಲೌಸ್ ಇಟ್ಕೊಂಡ್ರು ಮಸ್ತು, ಎಲ್ಲೇ ಇದ್ರೂ ಮಸ್ತು. ಕಾಕ್ಸು ಎಲ್ಲೇ ಇದ್ರೂ ಮಸ್ತೋಗಿರೋ, ಸಿಂಪಲಾಗಿ ಹೇಳಬೇಕು ಅಂತಂದರೆ ಅಂತ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ಸೊ ಇನ್ನು ಹತ್ರದಿಂದ ನೋಡಿದಾರಲ್ಲಪ್ಪ ಇಂಗ್ಲೀಷ್ ಪ್ಲೇಯರ್ಗಳೆಲ್ಲ, ಬ್ಯಾಟ್ ನೋಡಿದ್ದಾರೆ, ಇವರು ನೋಡಿದ್ದಾರೆ. ಸೊ ಖಂಡಿತ ಎಲ್ಲ ಗೊತ್ತಿರುತ್ತೆ ಇವ್ರ ಬಗ್ಗೆ, ಅಧ್ಯಯನ ಸಿಕ್ಕಾಪಟ್ಟೆ ಸೈಕಾಗಿ ಮಾಡಿರ್ತಾರೆ. ಸೊ ಇವ್ರನ್ನ ಯಾವಾಗ ಬೇಕಾದ್ರೂ ಲೆವೆನಲ್ಲಿ ತೊಗೊಂಬರ್ಬೋದು ಅಂಥ ಪ್ಲೇಯರು ಕಾಕ್ಸು ಅಂತ. ಹೌದು, ಬ್ಯಾಕಪ್ ಆಗಿನೇ ತಗೊಂಡಿರೋದು, ಬಟ್ ಯಾವಾಗ ಬೇಕಾದ್ರೂ ಸ್ಟ್ರೈಟ್ ಅವೇ ತೊಗೊಂಬಂದ್ಬಿಡ್ಬೋದು ಅಂಥ ಪ್ಲೇಯರು ಅಂತ ನಮ್ಮ ಹೆಡ್ ಕೋಚ್ ಹೇಳಿದ್ದಾರೆ. ಜೊತೆಗೆ ಇನ್ನೊಬ್ಬರನ್ನ ತೊಗೊಂಡಿದ್ದು ಯಾರು ಅಂದರೆ ಜಾಕೋಬ್ ಡಫಿ. ಸೊ ಆಶ್ಚರ್ಯ ಆಗೋಗ್ಬಿಡ್ತು ನಮಗೆ. ವೆಂಕಟೇಶ್ ಅಯ್ಯರ್ ವಿಚಾರದಲ್ಲೂ ಅಷ್ಟೇ, ಇವ್ರ ವಿಚಾರದಲ್ಲೂ ಅಷ್ಟೇ ನಮಗೆ ಇವ್ರ ಡಿಮ್ಯಾಂಡ್ ಇಲ್ಲದೆ ಇರೋದು ಆಶ್ಚರ್ಯ ಆಗೋಗ್ಬಿಡ್ತು. ನಾವು ಅಂದ್ಕೊಂಡಿದ್ವಿ ನಾವು ಇವ್ರಿಗೆ ಹೋಗ್ತೀವಿ ಅಂತ ಗೊತ್ತಿತ್ತು, ಬಟ್ ಇವ್ರು ಜಾಸ್ತಿ ಅಮೌಂಟ್ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ವಿ ಅಂತ ದಿನೇಶ್ ಕಾರ್ತಿಕ್ ಉತ್ತರ ಕೊಟ್ಟಿದ್ದಾರೆ. ಸೊ ಇವ್ರು ಇಟ್ ದ ಡೆಕೈಡ್ ಆಫ್ ಎ ಬೌಲರು ಬೇಸಿಕಲಿ ಬಂದ್ಬಿಟ್ಟು ತೊಗೊಂಡಿರೋದು ಬ್ಯಾಕಪ್ ಆಗಿ ಜಾಶ್ ಹೇಜಲ್ವುಡ್ಗೆ ಅಂತ ಡೈರೆಕ್ಟಾಗೆ ಹೇಳಿದ್ದಾರೆ ನಮ್ಮ ಹೆಡ್ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ ಹೇಳಿದ್ದಾರೆ. ಬಟ್ ಇವ್ರು ಯಾವಾಗ ಬೇಕಾದ್ರೆ ಇವರು ಕೂಡ 11ಗೆ ಸ್ಟ್ರೈಟ್ ಅವೇ ಕರ್ಕೊಂಬರುವಂಥ ಪ್ಲೇಯರೇ. ಯಾಕಂದರೆ ನಂಬರ್ 2 T20 ರ್ಯಾಂಕಿಂಗ್ ಬ್ಯಾಟರ್ ಇವರು. ನಾವು ಅಂದ್ಕೊಂಡಿದ್ವಿ ಇವ್ರು ಜಾಸ್ತಿ ಅಮೌಂಟ್ಗೆ ಹೋಗ್ತಾರೆ ಅಂತ, ಬಟ್ ಇದೊಂದು ಸ್ಟಿಲ್ಲರ್ ಪಿಕ್ ಆಯಿತು, ಒಂದು ಕಮ್ಮಿಯ ಬೆಲೆಯ ಪಿಕ್ ಆಯಿತು ನಮಗೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ ವೆಂಕಟೇಶ್ ಅಯ್ಯರ್ ಬಗ್ಗೆ ಮಾತಾಡಿದರೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಹೇಳ್ತಾರೆ, ಈ ಇಬ್ಬರು ಪ್ಲೇಯರು ಜಾಕೋಬ್ ಡಫಿ ಜೊತೆಗೆ ವೆಂಕಟೇಶ್ ಅಯ್ಯರ್ನ ಇವರು ಪಕ್ಕ ಇಟ್ಕೊಂಡಿದ್ರಂತೆ. ಇವ್ರು ಅನ್ಕೊಳ್ಳೋ ಪ್ರಕಾರ ಜಾಸ್ತಿ ಅಮೌಂಟ್ಗೆ ಹೋಗೋ ಥರ ಇನ್ನ ಅಂತ ಅನ್ಕೊಂಡಿದ್ರಂತೆ, ಬಟ್ ಇವ್ರು ಕಮ್ಮಿ ಅಮೌಂಟ್ಗೆ ಸಿಕ್ಕಿದ್ರಂತೆ. ಇವೆರಡು ಸ್ಟೀಲರ್ ಪಿಕ್ ಆಗೋಗ್ಬಿಡ್ತು ನಮಗೆ ಅಂತ ಹೇಳಿದ್ದಾರೆ. ವೆಂಕಟೇಶ್ ಅಯ್ಯರ್ ಏನಕ್ಕೆ ಅಂತಂದರೆ ಮಿಡ್ಲ್ ಆರ್ಡರ್ ಬ್ಯಾಟರ್ನ ಅವಶ್ಯಕತೆ ಇತ್ತು, ಲೆಫ್ಟ್ ಹ್ಯಾಂಡರ್ ಬೇಕಾಗಿತ್ತು ನಮಗೆ, ಅದಕ್ಕೋಸ್ಕರ ಈ ಪ್ಲೇಯರ್ನ ನಾವು ಟಾರ್ಗೆಟ್ ಮಾಡಿದ್ವಿ. ಲಾಸ್ಟ್ ಇಯರ್ ತಗೊಬೇಕಾಗಿತ್ತು ನಾವು. ಯಾರು ಹೇಳೋರು ಅದನ್ನೇ, ಬ್ಯಾಟ್ ಹೇಳಿರೋದು ಆ್ಯಂಡಿ ಫ್ಲವರ್ ಹೇಳಿರೋ ಜೊತೆಗೆ ದಿನೇಶ್ ಕಾರ್ತಿಕ್ ಹೇಳಿರೋದು ಸೇಮೇನೆ. ಲಾಸ್ಟ್ ಇಯರೇ ನಾವು ಟಾರ್ಗೆಟ್ ಮಾಡಿದ್ವಿ, ಈ ಸಲ ಕಮ್ಮಿ ಅಮೌಂಟಿಗೆ ಸಿಕ್ಕೋದು ಬಿಡ್ತೀವ ನಾವು, ಪಕ್ಕ ತಗೊಂತೀವಿ. ಲಾಸ್ಟ್ ಇಯರ್ ನಮಗೆ ಬ್ರೈನಲ್ಲಿತ್ತು, ಬಟ್ ಈ ಇಯರ್ ನಮಗೆ ಸಿಕ್ತೋ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ಇನ್ನು ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಅನ್ಕ್ಯಾಪ್ ಡೊಮ್ಯಾಸ್ಟಿಕ್ ಪ್ಲೇಯರ್ಸು ಮಂಗೇಶ್ ಯಾದವ್ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ, ನಾವು ಸುಮ್ಮನೆ ಇಟ್ಟಿಲ್ಲ, ಕಡಲೆಪುರಿ ತಿನ್ಕೊಂಡು ಕೂತ್ಕೊಳ್ಳೋಕೆ ಇಲ್ಲಿ ಇಟ್ಟಿಲ್ಲ ಸ್ಕೌಟಿಂಗ್ ಡಿಪಾರ್ಟ್ಮೆಂಟು. ಥ್ರೂ ಔಟ್ ದ ಇಂಡಿಯಾ ಯಾವ ಮ್ಯಾಚ್ಗಳು ಮೇನ್ ಮ್ಯಾಚ್ಗಳು, ಚಿಕ್ಕ ಮ್ಯಾಚ್ಗಳು ಬಿಟ್ಟಿಲ್ಲ ನಾವು. ಮೇನ್ ಮ್ಯಾಚಿಂದ ಹಿಡ್ಕೊಂಡು ಚಿಕ್ಕ ಮ್ಯಾಚ್ಗಳು ಕೂಡ ಬಿಟ್ಟಿಲ್ಲ ನಾವು. ಲೀಗ್ನೇ ಆಗಿರಲಿ ಯಾವುದೇ ಆಗಿರಲಿ ಎಲ್ಲೂ ಕೂಡ ಬಿಟ್ಟಿಲ್ಲ. ಎಲ್ಲ ಕಡೆಯೂ ಕೂಡ ನಮ್ಮ ಸ್ಕೌಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ. ಈಗ ಮ್ಯಾಲೋನು ಏನಿದ್ದಾರೆ ಎಲ್ಲ ಕಡೆಯೂ ಕೂಡ ಇಟ್ಟಿರ್ತಾರೆ ಜನನ. ಸೊ ಎಲ್ಲ ಕಡೆಯಿಂದನೂ ಕೂಡ ನಮಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್, ಯಾರು ಸಖತ್ತಾಗಿ ಆಡ್ತಾವ್ರೆ, ಯಾರು ಮಸ್ತಾಗಿ ಆಡ್ತಾವ್ರೆ, ಯಾರ್ಯಾರು ಎಲ್ಲೆಲ್ಲಿ ಯಾವ ಸ್ಟೇಟಲ್ಲಿ ಮಸ್ತಾಗಿ ಆಡ್ತಾವ್ರೆ ಎಲ್ಲರೂ ಕೂಡ ಕಲೆಕ್ಟ್ ಮಾಡ್ತೀವಿ ನಾವು. ಕಲೆಕ್ಟ್ ಮಾಡಿಬಿಟ್ಟು ನೋಡಿದಾಗ ನಮಗೆ ಗೊತ್ತಾಗಿದ್ದು ಮಧ್ಯಪ್ರದೇಶನ ಈ ಪ್ಲೇಯರು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ ಅಂತ. ಆ್ಯಂಡ್ ಗೊತ್ತಿರೋದು ರಜತ್ ಪತಿದಾರ್ಗೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದವರು. ಆ್ಯಂಡ್ ಇವರಿಗೆ ಸಿಕ್ಕಾಪಟ್ಟೆ ಜನ ಟಾರ್ಗೆಟ್ ಮಾಡ್ತಾರೆ ಅಂತಲೂ ಕೂಡ ನಮಗೆ ಗೊತ್ತಿತ್ತು ಈ ಮಂಗೇಶ್ ಅವ್ರಿಗೆ. ಸೊ ನಾವು ಇಟ್ಕೊಂಡಿದ್ವಿ, ಒಂದು ಪ್ರೈಸ್ನ ಸೆಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಆಸ್ಪಾಸಲ್ಲಿ ನಮ್ಗೆ ಆ ಪ್ರೈಸಲ್ಲೇ ಸಿಕ್ಕಿದ್ರು ಇವರು. ಅಂದರೆ ಇವ್ರು ಇಟ್ಕೊಂಡಿರೋಂಥ ಎಕ್ಸ್ಪೆಕ್ಟೇಷನ್ ಇತ್ತಂತೆ, ಅವರಿಗೆ ಒಂದು 4-5 ಕೋಟಿಗೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತಂತೆ, ಆಸ್ಪಾಸಲ್ಲೇ ಸಿಕ್ಕಿದ್ರಂತೆ. ಸೊ ಖುಷಿ ಆಗಿದೆ ನಮಗೆ ಮಂಗೇಶ್ ಅವರು ಸಿಕ್ಕಿರೋದು. ಸ್ಟ್ರೈಟ್ ಆಗಿ ಇವ್ರನ್ನೂ ಕೂಡ 11 ಹೇಳ್ಕೊಂಬರ್ಬೋದು ಅಂಥ ಪ್ಲೇಯರ್ನ ಇವರು, ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಕೂಡ ಆಡಿಸ್ಬೋದು ಅಂತ ದಿನೇಶ್ ಕಾರ್ತಿಕ್ ಹೇಳಿದರೆ. ಆ್ಯಂಡ್ ಗೊತ್ತಿರೋದೇ ವಿಕಿ ಔಸ್ವಾಲ್ವೋ. ಸೊ ಇವರು ಕೂಡ ಟ್ಯಾಲೆಂಟೆಡ್ ಸ್ಪಿನ್ನರು, ಸ್ವಲ್ಪ ಹೈಟ್ ಇದೆ. ಆ್ಯಂಡ್ ಒಂದು ಆರ್ಥೋಡಾಕ್ಸ್ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಡಿಫ್ರೆನ್ಸ್ನ ತೊಗೊಂಡ್ಬರ್ತಾರೆ ಖಂಡಿತ ಅಂತ ಹೇಳಿದ್ದಾರೆ. ಇವ್ರ ವಿಚಾರಕ್ಕೆ ಬಂತು ಅಂದರೆ ಇವ್ರನ್ನ ಟಾರ್ಗೆಟ್ ಮಾಡಿದ್ರಂತೆ ಇವರು. ಬೇಸಿಕಲಿ ಇವ್ರು ನಾನೇನೋ ಲಾಸ್ಟ್ ಮೂಮೆಂಟಿಗೆ ಪಿಕ್ ಮಾಡಿದ್ದು ನೋಡ್ಬಿಟ್ಟು ಏನೋ ಒಂದು ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಹೊಡೆದ್ರು ಅಂತ ಅನ್ಕೊಂಡೆ. ಬಟ್ ಇಲ್ಲ, ಇವ್ರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಇಟ್ಕೊಂಡ್ರಂತೆ ಅಂಡರ್ 19 ಪ್ಲೇಯರ್ಸ್ಗಳನ್ನ. ಇಲ್ಲ, ನಾವು ತೊಗೊಳ್ಳೇಬೇಕು ಇವ್ರನ್ನ ಅಂತ. ಇವ್ರನ್ನ ಸಾತ್ವಿಕ್ ದೇಸ್ವಾಲ್ ಬಂದ್ಬಿಟ್ಟು RCB 2 ವರ್ಷ ಇವರು ನೆಟ್ ಬೌಲಿಂಗ್ ಮಾಡಿದ್ರಂತೆ. ಇವಾಗ ಓಪನ್ ಆಗೇನೋ ಒಪ್ಕೊಂಡ್ರು ದಿನೇಶ್ ಕಾರ್ತಿಕ್. 2 ವರ್ಷ ನೆಟ್ ಬೌಲಿಂಗ್ ಮಾಡಿದ್ರಂತೆ ಅವ್ರು ಬಂದ್ಬಿಟ್ಟು RCBಲಿ. ಅವರು ಕೂಡ ಆಡಿದ್ರಂತೆ ಅವರ ಬೌಲಿಂಗಿಗೆ. ಸೊ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರಂತೆ 2 ವರ್ಷದಿಂದ, 2-3 ವರ್ಷದಿಂದ ಇಂಪ್ರೆಸ್ ಮಾಡಿರೋದ್ರಿಂದ ನಾನು ಹೇಳಿದ್ದೆ ಯಾವಾಗಲೇ ಇವ್ರು ಇಂಟರ್ನ್ ಆಗಿ ಬಂದಿದ್ರೆ ಅಂತಾರೆ, ಖಂಡಿತ ನೆಟ್ ಬೌಲಿಂಗ್ ಎಲ್ಲ ಮಾಡಿರ್ತಾರೆ ಅಂತ. ಸೊ ನೆಟ್ ಬೌಲಿಂಗ್ ಎಲ್ಲ ಮಾಡಿ RCBಲಿ ಪ್ರಾಕ್ಟೀಸ್ ಎಲ್ಲ ಸಾಕಾದಾಗ ಆಗಿದೆ ಇವ್ರದ್ದು. ಸೊ ಅದಕ್ಕೋಸ್ಕರನೇ ಈ ಪ್ಲೇಯರ್ನ ಎತ್ತಾಕೊಂಡಿರುವಂಥದ್ದು. ಜೊತೆಗೆ ಕನಿಷ್ ಚೌಹಾನ್ ಬಗ್ಗೆನೂ ಕೂಡ ಮಾತಾಡಿದರೆ, ಟ್ಯಾಲೆಂಟೆಡ್ ಆಲ್ರೌಂಡರು, ಸಖತ್ ಆಲ್ರೌಂಡರ್ ನೋಡಿದ್ದೀವಿ ನಾವು ಇವ್ರ ಹತ್ರದಿಂದ ಆಡೋದನ್ನ. ಇದೊಂದು ಒಳ್ಳೆ ಪಿಕ್ ಆಗಿದೆ.
ಅಂದರೆ ಎಲ್ಲರನ್ನೂ ಆಡಿಸ್ತೀವಿ ಅಂತ ಏನು ಹೇಳಿಲ್ಲ, ಒಟ್ಟಲ್ಲಿ ಇದೊಂದು ಒಳ್ಳೆ ಪಿಕ್ಕು ನಮಗೆ ಅಂತ ಹೇಳಿದರೆ. ಒಟ್ಟಲ್ಲಿ ಅಂಡರ್-19 ಅಂತ ಬಂದಾಗ ಇನ್ನೂ ಒಬ್ಬರು ಪ್ಲೇಯರ್ ಯಾರಿಗೂ ಅವರು ವಿಹಾನ್ ಮಲ್ಹೋತ್ರಾ. ಸೊ ಈ ಪ್ಲೇಯರು ಟಾಪ್ ಆರ್ಡ್ರಲ್ಲಿ ಸಖತ್ತಾಗಿ ಆಡ್ತಾರೆ, ಒಂಥರ ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡು ಹಿಡ್ಕೊಂಡು ಚಚ್ಚು ಥರ ಹಾಕೊಂಡು ಇಂಥ ಪ್ಲೇಯರನ್ನೇ ಇವರು ಅಂತ ಹೇಳಿದ್ದೀನಿ. ಅಂಡರ್-19 ಎಲ್ಲ ಆಲ್ಮೋಸ್ಟ್ 4 ಜನ ಅಂಡರ್-19 ಪ್ಲೇಯರ್ಸ್ಗಳನ್ನೇ ತೊಗೊಂಡಿರೋದು. ಸೊ ಎಲ್ಲರೂ ಕೂಡ ತೊಗೊಂಡಿರೋದು ನಮ್ಮ ಸ್ಕೌಟಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟೇ ತೊಗೊಂಡಿರೋದು. ಸುಮ್ಮನೆ ಯಾರನ್ನೂ ತೊಗೊಂಡಿಲ್ಲ ನಾವು. ಎಂತ್ ಮೂಮೆಂಟಿಗೆ ಪಿಕ್ ಮಾಡಿದ್ವಲ್ಲ, ಎಂತ್ ಮೂಮೆಂಟಿಗೆ ಪಿಕ್ ಮಾಡಿದ್ವಿ ಅಂತ ಏನೋ ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡೆದಿಲ್ಲ ನಾವು ತೊಗೊಂಡಿರೋದೆಲ್ಲ ನೋಡ್ಬಿಟ್ಟೇ ತೊಗೊಂಡಿರೋದು, ಎಲ್ಲ ಇವ್ರ ಬಗ್ಗೆ ಅಧ್ಯಯನ ಮಾಡಿಬಿಟ್ಟೇ ತೊಗೊಂಡಿರೋದು. ಪ್ರತಿಯೊಬ್ಬ ಪ್ಲೇಯರ್ ಬಗ್ಗೆಯೂ ಕೂಡ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಸೊ ಇವರೆಲ್ಲ ನಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದರು. ಲಾಸ್ಟಿಗೆ ತೊಗೊಂಡ್ವಿ ನಮ್ಮ ಮಾತ್ರಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡೋಕೆ ಹೋಗ್ಬೇಡಿ, ಇದು ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಲ್ಲ, ಗುಡ್ ಡೇಟ್ ಅಂತ ಹೇಳಿದ್ದಾರೆ. ಲಾಸ್ಟ್ ಸೀಸನ್ ನಾವು ಯಾವ ಥರ ಸ್ಟಾರ್ಟ್ ಮಾಡಿದ್ವಿ ಅದೇ ಥರ ಈ ಸೀಸನ್ ಕೂಡ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀವಿ. ಪ್ಲೇಯರ್ಸ್ಗಳಿಗೆಲ್ಲ ನಾವು ಮಾತಾಡಿಸ್ತೀವಿ, ಆದಷ್ಟು ಬೇಗ ಮಾತಾಡಿಸ್ತೀವಿ. ಎಲ್ಲನೂ ಇನ್ನೇನು ಕೋರ್ ಇದೆಯಲ್ಲ, ಕೋರ್ 17 ಜನ ಇದ್ದಾರೆ, ಅವ್ರ ಜೊತೆ ಇವರು ಒಂದು 8 ಜನ ಆ್ಯಡ್ ಆಗಿದ್ದಾರೆ. ಸೊ ಇವ್ರು 8 ಜನ ಬಂದ್ಬಿಟ್ಟು ಅಲ್ಲಿ ಜಾಯ್ನ್ ಆಗಬೇಕಷ್ಟೇ. ಆ ಕೋರ್ ಹಂಗೆ ಸೆಟ್ ಆಗಿದೆ. ಲಾಸ್ಟ್ ಟೈಮ್ ಆಗಿದ್ರೆ ಬರೀ 4 ಜನ ಮಾತ್ರ ರಿಟರ್ನ್ ಆಗಿದ್ದು. ಒಂಥರ ಸ್ಕ್ವಾಡ್ನೇ ಒಂಥರ ಫ್ರೇಮ್ ಮಾಡಿಬಿಟ್ಟು ಅವ್ರಿಗೆ ಒಂಥರ ಒಂದು ಬಾಂಧವ್ಯನ ಒಂದು ಸ್ಕ್ವಾಡಲ್ಲಿ ತೊಗೊಂಬರ್ಬೇಕು ಅಂದರೆ ತೀರಾ ಕಷ್ಟ ಇತ್ತು. ಬಟ್ ಈ ಸಲ ಈಸಿ ಇದೆ, ಯಾಕಂದರೆ 17 ಜನ ಕೋರಲ್ಲಿ ಇದ್ದಂಥವ್ರು. ಸೊ ಇವಾಗ ಬರೋವಂಥವ್ರು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಷ್ಟೇ. ನಾವು ಎಲ್ಲರಿಗೂ ಮಾತಾಡಿಸ್ಬಿಟ್ಟು ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಬೇಗ ಸ್ಕ್ವಾಡ್ ಒಳಗಡೆ ಬೆರ್ತ್ಕೊಬೇಕು, ಅದನ್ನು ಮಾಡ್ತೀವಿ. ಆ ಕೆಲಸನ ನಾವು ಫಸ್ಟು ಮಾಡ್ತೀವಿ. ಲಾಸ್ಟ್ ಸೀಸನ್ ನಾವು ಮಾಡಿದ್ದದೇ ಎನ್ವೈರನ್ಮೆಂಟ್ ಲಾಸ್ಟ್ ಸೀಸನ್ ಹೆಂಗೆ ಇಟ್ಟಿದ್ವೋ ಅದೇ ರೀತಿ ಈ ಸೀಸನ್ ಕೂಡ ಇಡ್ತೀವಿ ಅಂತ ಹೇಳಿದರೆ. ಆ್ಯಂಡ್ ಮೂಬ ಬ್ಯಾಟ್ ಹೇಳಿದ್ದು ಒಂದು ಮೆಚ್ಕೊಬೇಕಾಗಿರೋದೇನು ಅಂತಂದರೆ, ಈ ಸೀಸನು ನಾವು ಲಾಸ್ಟ್ ಟೈಮ್ಗಿಂತ ಬೆಟ್ರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಿಲ್ಲ ನಾನು. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ನಾವು ಟ್ರೋಫಿ ಹೊಡೆದಿದ್ದೀವಿ, ಅದಕ್ಕೋಸ್ಕರ ಆ ಒಂದು ಟೀಮ್ನ ನಾವು ಬಿಟ್ಕೊಂಡು ಕೊಡೋಂಗಿಲ್ಲ. ಅಲ್ಲೇನಿತ್ತು ಸ್ಕ್ವಾಡು, ಆ ಸ್ಕ್ವಾಡು ಅದು ಎಪಿಕ್ ಸ್ಕ್ವಾಡು, ಅದಕ್ಕಿಂತ ಬೆಟ್ರ್ ಮಾಡಿದ್ದೀವಿ ಅಂತ ಇಲ್ಲ. ಒಟ್ಟಲ್ಲಿ ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಒಟ್ಟಲ್ಲಿ ಒಂಥರ ನೋಡಿ ಹೇಳೋದ್ರಲ್ಲೂ ಕೂಡ ಯಾವ ಥರ ಟ್ಯೂನ್ ಮಾಡಿ ಹೇಳ್ತಾರೆ ಅಂತ. ಒಟ್ಟಲ್ಲಿ ಲಾಸ್ಟ್ ಸೀಸನ್ ಇದ್ದಂಥ ಸ್ಕ್ವಾಡ್ಗೂ ಈ ಸೀಸನ್ ಇರೋಂಥ ಸ್ಕ್ವಾಡ್ಗೂ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ಅದಕ್ಕಿಂತ ಬೆಟರ್ ಆಗಿದೆ ಸ್ಕ್ವಾಡು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅದು ನಮಗೆ ಟ್ರೋಫಿಗೆ ಇದ್ದಂಥ ಸ್ಕ್ವಾಡು. ಆ ಸ್ಕ್ವಾಡ್ನ ಬಿಟ್ಕೊಂಡು ಕೊಡಲ್ಲ ನಾವು, ಅಲ್ಲಿದ್ದಂಥ ಪ್ಲೇಯರ್ಸ್ಗಳನ್ನ ಬಿಟ್ಕೊಂಡು ಕೊಡಲ್ಲ ನಾವು, ಅದೇ ಬೆಸ್ಟ್ ಸ್ಕ್ವಾಡು ಅಂತ ಹೇಳಿದರೆ. ಸೊ ನೋಡೋಣ ಹಿಂಗೆ ಹೋಗುತ್ತೆ ಈ ಸೀಸನ್ ಅಂತ. ಒಟ್ಟಲ್ಲಿ ಎಲ್ಲರಿಗೂ ಕೂಡ ರೀಸನ್ ಕೊಟ್ಟಿದ್ದಾರೆ ಏನಕ್ಕೆ ಈ ಪ್ಲೇಯರ್ಗಳನ್ನ ನಾವು ತೊಗೊಂಡ್ವಿ ಅಂತ. ಆ್ಯಂಡ್ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಯಾವುದೂ ಇಲ್ಲ, ಇಲ್ಲೆಲ್ಲ ಪ್ಲ್ಯಾನ್ ಮಾಡೇ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.